ನಾವು ಭೂಮಿಯ ಸುಂದರವಾದಂಥ ಈ ಪ್ರಾಕೃತಿಕ ಮಡಿಲಿನಲ್ಲಿರುವ ನೈಸರ್ಗಿಕವಾದಂಥ ಒಂದು ಚಿಲುಮೆ. ಇದಕ್ಕೆ ಹುತಾತ್ಮ ಶರಣ ಹರಳಯ್ಯನವರ ಚಿಲುಮೆ ಅಂತ ಕರೀತಾರೆ. ಹರಳಯ್ಯನವರ ಚಿಲುಮೆ ಅಂತ ಕರೀತಾರೆ. ಹರಳಯ್ಯನವರು ಇಲ್ಲಿಗೆ ಬಂದಿಲ್ಲ, ಆದರೆ ಶರಣರು ವಚನ ಸಾಹಿತ್ಯದ ರಕ್ಷಣೆಗೋಸ್ಕರ ವಚನ ಸಾಹಿತ್ಯದ ತಾಡೋಲೆಗಳನ್ನು ಗಂಟು ಮೂಟೆಗಳು ಕಟ್ಕೊಂಡು ತಲೆ ಮೇಲೆ ಹೆಗಲ ಮೇಲೆ ಇಟ್ಕೊಂಡು ಇಲ್ಲಿ ತನಕ ಬರ್ತಾರೆ. ಇಲ್ಲಿ ಗವಿಗಳಲ್ಲಿ ರಕ್ಷಣೆ ಮಾಡ್ತಾರೆ. ಅವರಿಗೆ ಸುದ್ದಿ ಗೊತ್ತಾಗ್ತು, ಅಲ್ಲಿ ಹರಳಯ್ಯನವರಿಗೆ ಮತ್ತು ಮಧ್ವರ್ಸರಿಗೆ ಶೀಲವಂತರಿಗೆ ಆನೆ ಕಾಲಿ ಕಟ್ಟಿ ಎಳಿಸ್ತಾರೆ, ಎಳೆ ಹುಟ್ಟಿ ಶಿಕ್ಷೆ ಆಗ್ತದೆ ಅಂತೇಳಿ ಆ ಒಂದು ಶರಣರು ಸಮಾನತೆಗೋಸ್ಕರ ಈ ಧರ್ಮ ರಕ್ಷಣೆಗಾಗಿ ಸಮತಾ ಧ್ವಜವನ್ನು ಹಾರಿಸೋ ಸಲುವಾಗಿ ಶರಣರು ಹರಳಯ್ಯನವರು ತಮ್ಮ ಪ್ರಾಣವನ್ನೇ ಕೊಟ್ಟರಲ್ಲ ಅಂಥೇಳಿ ಅವರ ಒಂದು ನೆನಪಿಗಾಗಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣವರು, ಮಡಿವಾಳ ಮಾಚಿದೇವರು, ಅಕ್ಕನಾಗಮ್ಮ ತಾಯಿಯವರು, ನುಡಿಯ ಚಂದಯ್ಯನವರು ಅವರೆಲ್ಲರೂ ಕೂಡ ಈ ಒಂದು ಚಿಲುಮೆಗೆ, ಅಂದರೆ ಚಿಲುಮೆ ಅಂದರೆ ನೆಲದಲ್ಲಿ ಅಥವಾ ಗುಡ್ಡೆಗಳ ಪ್ರದೇಶದಲ್ಲಿ ತಾನಾಗಿರೋ ನಿಂತಿರ್ತಕ್ಕಂಥ ನೀರು, ಆ ಸ್ಥಳಕ್ಕೆ ಚಿಲುಮೆ ಅಂತ ಕರೀತಾರೆ. ಕೆಲವರು ಚಿಲುಮೆ ಅಂದ್ರೆ ಭಾಳ ತಪ್ಪು ತಿಳ್ಕೊತಾರೆ. ಗಾಂಜಾ ಸೇದ ಚಿಲುಮೆ ಅಂತ ನಮಗೊಬ್ಬರು ಬಂದಾಗ ಅಜ್ಜ ಹೇಳಿದ್ದ ಒಂದು 40 ವರ್ಷದಿಂದ, ಏನಂದ್ರೆ ಹರಳಯ್ಯನವ್ರು ಕುಂತು ಇಲ್ಲಿ ಗಾಂಜಾ ಸೇರ್ತೀರಂತ ಭಾಳ ತಪ್ಪು ಕಲ್ಪನೆ. ಹರಳಯ್ಯನವ್ರು ಇಲ್ಲಿಗೆ ಬರಲ್ಲ. ಅವರು ಹುತಾತ್ಮರಾಗಿದ್ದಕ್ಕೆ ಅವರ ಹೆಸರು ಅಮರಾಗಿರಲಿ ಅಂಥೇಳಿ ಅವ್ರ ನೆನಪಿಗೋಸ್ಕರ ಗುಳ್ಳೆಗಳು ಹೆಂಗೆ ಬರ್ತಾಯಿದೆ, ಅವರ ನೆನಪಿಗೋಸ್ಕರ ಈ ಒಂದು ಚಿಲುಮೆಗೆ ಹರಳಯ್ಯನವರ ಚಿಲುಮೆ ಅಂಥೇಳಿ ಕರೀತಾರೆ. ಇದು 12ನೇ ಶತಮಾನದಿಂದ ಇಲ್ಲಿವರೆಗೂ ನಿರಂತರವಾಗಿ ನೀರು ಹರಿತಾ ಇರ್ತದೆ. ಬೇಸಿಗೆ, ಮಳೆಗಾಲ, ಚಳಿಗಾಲ 3 ಕಾಲದಲ್ಲಿ ಕೂಡ 12 ತಿಂಗಳು ನೀರು ಹಿಂಗೆ ಬರ್ತಾ ಇರ್ತದೆ. ನಾವು ಬೇಸಿಗೆಯಲ್ಲೂ ಬಂದಿದ್ದೇವೆ, ಚಳಿಗಾಲ, ಮಳೆಗಾಲ ಯಾವಾಗಲೂ ಬರ್ತಾ ಇರ್ತೀವಿ. ಯಾವಾಗ ಬಂದರೂ ಕೂಡ ನೀರು ಇಷ್ಟೇ ಇರ್ತದೆ. ನೀವು ಮಂತ್ರ ಹೇಳಿದ್ರೆ ಅಥವಾ ನೀವು ಶಬ್ದ ಮಾಡಿದ್ರೆ, ಚಪ್ಪಾಳಿ ತಟ್ಟಿದ್ರೆ, ಅವ್ರ ಹೆಸರು ಜೈಘೋಷ ಮಾಡಿದ್ರೆ ಎಲ್ಲ ಕಡೆಗೆ ಆ ಬುಗ್ಗೆಗಳು ಇರ್ತವೆ. ಅದಕ್ಕಾಗಿ ಇದಕ್ಕೆ ಹರಳಯ್ಯನವರ ಚಿಲುಮೆ ಅಂತ ಕರೀತಾರೆ. ಸರ್ಕಾರದವರು ಇದಕ್ಕೆಲ್ಲ ಜೀರ್ಣೋದ್ಧಾರ ಮಾಡಬೇಕು, ಭಕ್ತರಿಗೆ, ಪ್ರೇಕ್ಷಕರಿಗೆ ನೋಡುವಂಥ ಸ್ಥಳ ಆಗಬೇಕು. ಬರೀ ಲಿಂಗಾಯತರಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ಜಗತ್ತಿನ ಎಲ್ಲ ಮಾನವರಿಗೆ ಸಂಬಂಧಪಟ್ಟಿದ್ದು. ಇಡೀ ಜಗತ್ತಿನ ಜನ ಬಂದು ನೋಡ್ಬೇಕು. ನಮ್ಮ ಜನ ಬೇರೆ ಬೇರೆ ದೇಶಕ್ಕೆ ಹೋಗಿ ಮಾಲ್ಡೀವ್ಸ್ಗೆ, ಅಲ್ಲಿ ಇಲ್ಲಿ ದುಬೈಗೆಲ್ಲ ನೋಡೋಕೆ ಲಕ್ಷಾಂತರ ರೂಪಾಯಿ ಖರ್ಚಾಯ್ತವೆ. ಅದು ನಮ್ಮದೇ ಕ್ಷೇತ್ರದೊಳಗೆ ಬಂದು ನೋಡೋದಿಲ್ಲ. ಅದಕ್ಕಾಗಿ ಸರ್ಕಾರದವರು ಎಲ್ಲ ಮೂಲಭೂತ ಸೌಕರ್ಯಗಳು, ಇಳಿಲಿಕ್ಕೆ ಹತ್ತಲಿಕ್ಕೆ ಅವಕಾಶಗಳು, ಮತ್ತು ನಮಗೆ ಒಂದು ಸಂಕಲ್ಪ ಇದೆ, ನಾವು ಜೀವಂತಿರೋ ತನಕ ಇಲ್ಲಿ ರೋಪ್ವೇ ಆಗಬೇಕು. ಬೈರ ಮೇಲೆ ಈಗ ಲಿಫ್ಟ್ ಹೋಗ್ತದಲ್ಲ ಮ್ಯಾಲಿಂದ, ಒಮ್ಮೆ ಅಲ್ಲಿ ಕುಡಿಬಲ್ಲಿ ಕುಂತ್ರೆ ಹೋಗಿ ಸೀದಾ ಮಹಾಮನೆ ಗವಿ ಇಳಿಬೇಕು. ಒಂದು 500 ರೂಪಾಯಿ ತೊಗೊಂಡ್ರೆ ಪರವಾಗಿಲ್ಲ, ಎಲ್ಲರೂ ಹೋಗ್ತಾರೆ, ಆರಾಮ್ ವಿಮಾನದಾಗ ಹೋದಂಗೆ ಆಗುತ್ತೆ. ಎಲ್ಲ ಗವಿಗಳು ತೋರಿಸ್ಕೊಂಡು ಬರಬೇಕು, ಸ್ಟೇಷನ್ಗಳು ಮಾಡಬೇಕು, ರೋಪ್ವೇ ಆಗಬೇಕು. ಕೇಂದ್ರ ಸರ್ಕಾರದವರು ಮನಸ್ಸು ಮಾಡಿದರೆ ಲಕ್ಷ ಕೋಟಿ ರೂಪಾಯಿ ಇರ್ತದೆ ಬಜೆಟ್. ಬೇರೆ ಯಾವುದಕ್ಕೂ ಡೆವಲಪ್ ಮಾಡ್ತಾರೆ, ಆದರೆ ನಮ್ಮ ಶರಣ ಕ್ಷೇತ್ರಗಳು ಮಾಡಿಲ್ಲ. ಯಾರೂ ಇದ್ರ ಬಗ್ಗೆ ಒತ್ತಾಯ ಮಾಡಿಲ್ಲ, ಹೋರಾಟ ಮಾಡಿಲ್ಲ. ನಾವು ಅದಕ್ಕಾಗಿಯೇ ಇಲ್ಲಿ 3 ಎಕರೆ ಜಾಗ ತಗೊಂಡು ಚನ್ನಬಸವೇಶ್ವರ ಮಹಾಮನೆ ಅಂತೇಳಿ ಸ್ಥಾಪನೆ ಮಾಡಿದ್ದೀವಿ. ಮಾತಾಜಿಯವರಿದ್ದಾಗ ಅಲ್ಲಿ ಆಶ್ರಮ ಇದೆ, ನಾವು ಇವತ್ತು ಸಾಯಂಕಾಲ ಹೋಗಿ ತೋರಿಸ್ತೀನಿ ನಿಮಗೆ. ಇದು ಹರಳಯ್ಯನವರ ಚಿಲುಮೆ ನಾವು ನೋಡಿದ್ದೀವಿ. ಇಲ್ಲಿವರೆಗೆ ಚನ್ನಬಸವಣ್ಣವ್ರ ನಿವಾಸ ಸ್ಥಳ, ಅವರು ವಾಸ ಮಾಡಿದಂಥ ಸ್ಥಳ, ಅಕ್ಕಳಗವಿ ನೋಡಿದ್ದೀವಿ, ರುದ್ರಾಕ್ಷಿ ಮಂಟಪ ನೋಡಿದ್ದೀರಿ, ಆಮೇಲೆ ವಿಭೂತಿ ಕಣಜ ನೋಡಿದ್ದೀವಿ. ಆ ಗುಡ್ಡ ಪ್ರಾಕೃತಿಕವಾಗಿ ಮಳೆ ನೀರಿಗೆ ವಿಭೂತಿ ಆಗ್ಯದ, ಅಲ್ಲಿ ವಿಭೂತಿ ಸ್ಟೋರ್ ಮಾಡಿರ್ತೀವಿ, ಅಂದ್ರೆ ಅದು ವಿಭೂತಿಗಳ ಸ್ಟೋರ್ ರೂಮ್. ಯಾಕೆ ಅಲ್ಲಿ ಕಲ್ಯಾಣದಾಗಿದ್ದಾಗೆಲ್ಲ ರೂಮಿನಾಗ ವಿಭೂತಿಗಳು ಸ್ಟೋರ್ ಮಾಡ್ತಿದ್ರು. ಇಲ್ಲೆಲ್ಲ ಯಾವ ರೂಮ್ ಇಲ್ಲ, ಏನಿಲ್ಲ, ಗವಿ ಒಳಗೆ ಇಡಬೇಕು. ವಿಭೂತಿ ಕಣಜ ಮತ್ತು ರುದ್ರಾಕ್ಷಿ ಮಂಟಪ, ಆಕಳಗವಿ ಮತ್ತು ಚನ್ನಬಸವಣ್ಣವರು ಮತ್ತು ಎಲ್ಲ ಶರಣರು ಕೂಡಿ ಅನುಭವಗೋಷ್ಠಿ ಮಾಡುವಂಥ ಗವಿಗೆ ಮಹಾಮನೆ ಗವಿ ಅಂತಾರೆ. ಆ ಮಹಾಮನೆ ಗವಿ ನಾವು ನಾಳೆ ಹೋಗೋಣ, ಶಿವಪುರಕ್ಕೆ ಹೋಗಿ. ಅದಕ್ಕಾಗಿ ಚಿಲುಮೆ ಹರಳಯ್ಯನವರ ಒಂದು ನೆನಪಿಗಾಗಿ ಆಗಿರ್ತಕ್ಕಂಥ ಒಂದು ಚಿಲುಮೆ ನಾವೆಲ್ಲ ನೋಡಿದರೆ, ನಿಮ್ಮೆಲ್ಲರಿಗೂ ಕೂಡ ಗುರು ಬಸವಣ್ಣವರು ಮತ್ತು ಎಲ್ಲ ಶರಣರ ಅನುಗ್ರಹ ನಿಮ್ಮಲ್ಲಿ ಇರಲಿ ಅಂಥೇಳಿ ಹಾರೈಸ್ತಾ ಇದ್ದೇವೆ. ಜೈಘೋಷ ಮಾಡಿ, ಅವೆಲ್ಲ ಬುಗ್ಗೆ ಭಾಳ ಚಂದ ಹೇಳ್ತಾವೆ. ವಿಶ್ವಗುರು ಬಸವಣ್ಣನವರಿಗೆ, ಆದಿ ಶರಣರ ಸತ್ಸಂಕಲ್ಪಕ್ಕೆ, ಆತ್ಮ ಶರಣ ಹರಳಯ್ಯನವರಿಗೆ, ಆದಿ ಶರಣರ ಸತ್ಸಂಕಲ್ಪಕ್ಕೆ, ವಿಶ್ವಗುರು ಬಸವಣ್ಣನವರಿಗೆ, ಆದಿ ಶರಣರ ಸತ್ಸಂಕಲ್ಪಕ್ಕೆ, ಆತ್ಮ ಶರಣ ಹರಳಯ್ಯನವರಿಗೆ, ಆತ್ಮ ಶರಣ ಕಲ್ಯಾಣಮ್ಮನವರಿಗೆ, ಬಸವಾದಿ ಶರಣರ ಸತ್ಸಂಕಲ್ಪಕ್ಕೆ, ವಿಶ್ವಗುರು ಬಸವಣ್ಣನವರಿಗೆ.